ಸ್ವಲ್ಪ ಕಸ ಪ್ರಾರಂಭ ಆದರೆ ಸಾಕು, ಇಡೀ ರೋಡ್ ಕಸ ಆಗುತ್ತೆ. ಈಗ ಇಲ್ಲಿಂದ ಅಲ್ಲಿ ತನಕ ಕಸ ಬೀಳ್ತಾ ಇದ್ದಿದ್ದನ್ನು ಬೆಳಿಗ್ಗೆ ಬಂದು ಎಲ್ಲ ಸ್ವಚ್ಛಗೊಳಿಸಿ ಎಲ್ಲ ಗುಡಿಸಿ ಅಚ್ಚುಕಟ್ಟು ಮಾಡಿಬಿಟ್ಟು ಹೋಗಿದ್ದೀನಿ. ತನ್ನಿಂದ ನೋಡಿ, ನಾನು ಇಲ್ಲಿ ಜಾಗ ಗಲೀಜಿತ್ತು ಅಂತ ವಿಡಿಯೋ ಮಾಡಿ ಅಥವಾ ತುಂಬಿಸಿ ನಿಲ್ಲಿಸ್ಕೊಳ್ಳೋದಲ್ಲ. ಅಲ್ಲೂ ಸಮಸ್ಯೆ ಇದೆ, ಇಲ್ಲೂ ಸಮಸ್ಯೆ ಇದೆ. ಬಂದು ಇಲ್ಲಿ ಕಸ ಹಾಕದೇ ಇರೋ ರೀತಿ ವ್ಯವಸ್ಥೆ ಮಾಡಿಕೊಡಿ. ಇದಷ್ಟು ಪ್ಯಾಚ್ ವರ್ಕ್ನ ಒಂದು ಲೆವೆಲ್ ಮಾಡಿದ್ರೆ ಅಟ್ಲೀಸ್ಟ್ ಇಲ್ಲಿ ಗಿಡಗಳು ಹಾಕೋದು ಅಥವಾ ಏನಾದರೂ ಒಂದು ಬ್ಯಾನರ್ಗಳು ಹಾಕೋದು, ಇಲ್ಲಿ ಕಸ ಹಾಕಬೇಡಿ ಅಂತ. ಕಸ ಹಾಕೋದನ್ನು ತಡೀರಿ. ಮುಖ್ಯ ರಸ್ತೆ ಇದು, ಗಲ್ಲಿ ರಸ್ತೆ ಅಲ್ಲ. ಅಲ್ಲಿಂದ ಇಲ್ಲಿವರೆಗೂ ಕಸ ಬೀಳುತ್ತೆ. ನಾನೇನು ಇದನ್ನು ಮಾಡಬೇಕು ಅಂತ ಅಲ್ಲ, ಮಾಡಿ ತೋರಿಸ್ತಾ ಇದ್ದೀನಿ. ಮುಂಚೆ ಹೇಗಿತ್ತು ಕಸ ಎತ್ತಾದ್ಮೇಲೆ ಹೆಂಗೆ ಮಾಡಿದರೆ ಏನಾಗುತ್ತೆ ಅಂತ. ಇವಾಗ ಇಷ್ಟು ಒಣಗಿರೋ ಜಾಗ ಆಗಿದೆ. ಇನ್ನಷ್ಟು ಸ್ವಲ್ಪ ಲೆವೆಲ್ ಮಾಡಿಬಿಟ್ರೆ ಒಂದಷ್ಟು ನೋಡೋ ಥರ ಆಗುತ್ತೆ. ಇವಾಗ ಜನ ಮಕ್ಕಳೆಲ್ಲ ಓಡಾಡ್ತಾರೆ, ಶಾಲೆಗೆಲ್ಲ ಹೋಗ್ತಾರೆ. ಮಕ್ಕಳಿಗೆ ನಾವು ತೋರಿಸ್ಬೇಕಾಗಿರೋದು ಪರಿಸರದಲ್ಲಿ ಇಷ್ಟೊಂದು ತ್ಯಾಜ್ಯ ಹಾಕಬೇಕು, ಗಲೀಜಿರಬೇಕು ನಮ್ಮ ವಾತಾವರಣ ಅಂತನ. ಆರೋಗ್ಯಕರ ವಾತಾವರಣಕ್ಕೆ ಸ್ವಚ್ಛತೆಯು ಪ್ರಾಮುಖ್ಯತೆ ಕೊಡಬೇಕು. ಇಲ್ಲಿ ಯಜ್ಞ ಕೊಡ್ದು ಗಾಡಿಯಿಂದ ಹತ್ತಿ ಇಳಿಯೋಕ್ಕಾಗ್ತಾ ಇಲ್ಲ. ಡೆವಲಪ್ಮೆಂಟ್ ಆಫೀಸರ್ಗೆ ವಿಸಿಟ್ ಮಾಡಿಸಿ ನಾನು ಹೇಳ್ತಾ ಇರೋದು, ಆಯುಕ್ತರು, ಆರೋಗ್ಯ ಅಧಿಕಾರಿಗಳು, ಡೆವಲಪ್ಮೆಂಟ್ ಅಧಿಕಾರಿಗಳು ಎಲ್ಲರೂ ಒಂದ್ಸರಿ ಬನ್ನಿ, ವಿಸಿಟ್ ಮಾಡಿ. ವಾರ್ಡಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಲ್ಲಿ ನೋಡಿದ್ರೆ ಅಲ್ಲಿ ಎಲ್ಲ ಇಲಿ ಯಜ್ಞ ಕೊಡ್ದು ಲೈಟ್ ಕಂಬ ಬೀಳೋ ಥರ ಇದೆ. ಎಲ್ಲ ತೊಂದರೆ ಆದಮೇಲೆ ಬಂದು ಕೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ಇದೇನು ನಾವು ಮಾಡಬೇಕು ಅಂತಲೂ ಅಲ್ಲ. ನಮ್ಮ ಮೈಸೂರು ಸುಂದರವಾದಂತಹ ನಗರ, ಸ್ವಚ್ಛತೆಯಲ್ಲಿ 3ನೇ ಸ್ಥಾನ ಇರುವಂತಹ ಒಂದು ಊರು. ನಾವು ಸಾಧ್ಯವಾದಷ್ಟು ಸಾರ್ವಜನಿಕರು ರಸ್ತೆಯಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕದೇ ಇದ್ದರೆ ಆ ಒಂದು ಸ್ಥಾನ ಏನಿದೆ ಇನ್ನೂ ಮೇಲಕ್ಕೆ ಹೋಗುತ್ತೆ, ಇಲ್ಲ ಅಂದರೆ ಇಳಿಮುಖವಾಗಿ ಇಳಿತದೆ. ಹಾಗಾಗಿ ಪಾಲಿಕೆ ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಸ್ವಚ್ಛತೆಯಲ್ಲಿ ಪ್ರಥಮ ಸ್ಥಾನ ಬರಬೇಕು ಮೈಸೂರು ಅಂದರೆ. ನಾವು ಜವಾಬ್ದಾರಿ ಅಂತೂ ಎಲ್ಲಿ ಕಸ ಹಾಕಬೇಕು, ಎಲ್ಲಿ ಕಸ ಹಾಕಬಾರ್ದು, ಒಣ ಕಸ ಹಸಿ ಕಸ ಬೇರೆ ಮಾಡಿ ಕೊಡಬೇಕು. ಇವಾಗ ನೋಡಿ, ಇಲ್ಲಿ ಸ್ಥಳ ನೋಡೋ ಥರ ಆಗಿದೆ. ಇನ್ನೊಂದು ಮತ್ತೆ ಬೆಳಿಗ್ಗೆ ನೋಡಬೇಕು ಕಸ ಹಾಕ್ತಾರಾ ಇಲ್ವಾ ಅನ್ನೋದು. ಮತ್ತೆ ಈ ಜಾಗ ಇದೇ ಥರ ಇರುತ್ತಾ ಇರಲ್ವಾ, ಬೆಳಿಗ್ಗೆ ವೀಡಿಯೋ ಮಾಡಿ ಹಾಕ್ತೀವಿ.